ಓಕೆ ಸರ್, ಅದೇ ನಾನು ಹೇಳಿದೆ, ಈ ಪ್ರಾಜೆಕ್ಟಿಗೆ ಬರೋಕ್ಕಿಂತ ಮುಂಚೆ ಒಂದು MNCಲಿ ವರ್ಕ್ ಮಾಡ್ತಿದ್ದೆ ಸರ್. ನನಗೆ 48,000 ಸಂಬಳ ಸಿಗ್ತಿತ್ತು. ಕೆಲಸನ ರಿಸೈನ್ ಮಾಡಿ ಈ ಪ್ರಾಜೆಕ್ಟನ್ನು ಕೇವಲ 4.5 5 ತಿಂಗಳಲ್ಲಿ ಶುರು ಮಾಡಿದೆ ಸರ್. ಬರೀ ಒಂದು 5 ತಿಂಗಳಲ್ಲಿ ಸರ್ 11.5 ಲಕ್ಷ ದುಡ್ಡು ಮಾಡಿದೆ. ಕಂಪನಿಲೇ ದೊಡ್ಡ ಪೊಸಿಷನ್ ರಾಯಲ್ಟಿ ಅಂತ ಹೇಳಿಬಿಟ್ಟು, ಆ ಪೊಸಿಷನಲ್ಲಿ ನಾನು ಇವಾಗ ಆಲ್ರೆಡಿ ಡಬಲ್ AD ರಾಯಲ್ಟಿ ಅಚೀವರು ಸರ್. 1300ಕ್ಕಿಂತ ಹೆಚ್ಚು ಟೀಮ್ ಇದೆ. ಜೊತೆಗೆ 15 ಜನಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಕೊಡಿಸಿದ್ದೀನಿ ಕೇವಲ 3 ತಿಂಗಳಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ರಾಜೆಕ್ಟು ಸರ್. ನಿಮಗೆಲ್ಲ ಹೆಂಗೆ ಅಂದರೆ ಒಂಥರ ನೀರು ಕುಡ್ದಂಗೆ, ನೀವು ಲಕ್ಷಾಂತರ ರೂಪಾಯಿ ಮಾಡ್ಬಿಡ್ಬೋದು ತಿಂಗಳಿಗೆ ಸರ್. ಯಾವ ಥರ ಅಂದರೆ ಈ ಥರ ಆಪರ್ಚುನಿಟಿ ಕೊಡ್ತಿರೋ ಕಂಪನಿ ನೇಮ್ ಅಂದು ಸರ್ ಎಡಿ ಟು ಆಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ನಮ್ಮ ಪಕ್ಕದ ಹೊರ ರಾಜ್ಯ ತೆಲಂಗಾಣ ಬೇಸ್ಡ್ ಕಂಪನಿ, ಹೊರಾಂಗಲಲ್ಲಿ ಹೆಡ್ ಆಫೀಸ್ ಇದೆ. ಇವರೇ ಕಂಪನಿಯ MDs ಮಿಸ್ಟರ್ ಹಂಬಾದಾಸ್ ಹಾಗೂ ಮಿಸ್ಟರ್ ವೆಂಕಣ್ಣ ಅಂತ ಹೇಳಿಬಿಟ್ಟು ಸರ್. ಈ ಒಂದು ಕಂಪನಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸು, ಲೀಗಲ್ ಆಗಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್, ಮೇಯ್ನಾಗಿ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇರ್ಬೋದು, TAN ಇರ್ಬೋದು, PAN ಇರ್ಬೋದು, ಈ ಥರ ಪ್ರತಿಯೊಂದು ಸರ್ಟಿಫಿಕೇಟ್ ಒಂದು ಸಕ್ಸಸ್ಫುಲ್ಲಾಗಿ ಕಳೆದ 3 ವರ್ಷದಿಂದ ರನ್ ಆಗ್ತಾ ಇದೆ ಸರ್. ಇಲ್ಲಿ ನಮ್ಮ ಕಂಪನಿಯ ಮೇಯ್ನ್ ಉದ್ದೇಶ ಏನಂತ ಹೇಳಿದರೆ ಸರ್, ನಿಮಗೆ ಗೊತ್ತಿದೆ, ಒಂದು ವರ್ಷಕ್ಕೆ ಲಕ್ಷಾಂತರ ಜನ ಸ್ಟೂಡೆಂಟ್ಸು ಪಾಸ್ಔಟಾಗಿ ಆಚೆ ಬರ್ತಿದ್ದಾರೆ. ಎಲ್ಲರಿಗೂ ಕೆಲಸ ಸಿಗ್ತಿದೆಯಾ? ಖಂಡಿತ ಇಲ್ಲ, ಕೇವಲ ಬೆರಳೆಣಿಕೆ ಅಷ್ಟೇ ಸಿಗ್ತಿದೆ. ಸೊ ಹಾಗಾಗಿ ನಮ್ಮ ಕಂಪನಿಯ ಮುಖಾಂತರ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ತಿದ್ದಾರೆ. ಮೇಯ್ನಾಗಿ ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪರ್ಸನ್ಸ್ ಇರ್ಬೋದು, ಇದರ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ತಾ ಇದೆ ಸರ್. ಇಲ್ಲಿ ಕಂಪನಿಯಲ್ಲಿ ನಾನು ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು. ಮೇಡಮ್ ಕಡೆಯಿಂದ ಒಂದು ರಿಜಿಸ್ಟರ್ ಲಿಂಕ್ ಬರುತ್ತೆ, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಂಪನಿಲಿ ಒಂದೇ ಒಂದು ಸ್ಮಾಲ್ ಪ್ಯಾಕೇಜ್ ಇದೆ. ಆ ಪ್ಯಾಕೇಜಲ್ಲಿ ನೀವು ಎಂಟ್ರಿ ಆಗಿ ಒಳಗಡೆ ಬಂದರೆ ಸರ್ 6 ಲಕ್ಷದ ತನಕ ಸ್ಯಾಲ್ರಿನೇ ತೊಗೊಳ್ಬೋದು, ಲಕ್ಷಾಂತರ ರೂಪಾಯಿ ದುಡಿಯುವಂಥ ಒಂದು ಅವಕಾಶ. ಸೊ ಹಾಗಿದ್ರೆ ಆ ಪ್ಯಾಕೇಜ್ ಎಷ್ಟು ಅಂದರೆ ಸರ್ ಕೇವಲ 6,000 ರೂಪಾಯಿ. ಲೈಫಲ್ಲಿ ಒನ್ ಟೈಮು ನೀವು 6,000 ರೂಪಾಯಿ ಕೊಟ್ಟು ಜಾಯ್ನ್ ಆಗ್ತೀರಾ ಸರ್. ಕೊಟ್ಟಿರೋ 6,000 ರೂಪಾಯಿಗೆ ನಿಮಗೆ ಕಂಪನಿ ವಿತಿನ್ 10 ಡೇಸಲ್ಲಿ ಈ ಥರ ಒಂದು ಒಳ್ಳೆ ಬ್ರ್ಯಾಂಡೆಡ್ ನಿಮಗೆ 3 ಮೀಟರ್ ಸೂಟ್ ಲೆಂತು ನಿಮ್ಮ ಮನೆಗೆ ನಮ್ಮ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ. ಜೊತೆಗೆ 6,000 ರೂಪಾಯಿನ ನಮ್ಮಲ್ಲಿ ನ್ಯಾಷನಲ್ ಟ್ರಿಪ್ ಗೋವಾ ಹಾಗೂ ಇಂಟರ್ನ್ಯಾಷನಲ್ ಟ್ರಿಪ್ ಥೈಲ್ಯಾಂಡ್ ಇದೆ, ಇದೆರಡಕ್ಕೂ ಅಡ್ವಾನ್ಸ್ ಆಗಿ ತೊಗೊಳ್ತಾರೆ. ಸಪೋಸ್ ನೀವೇನಾದರೂ ಇಲ್ಲಿ ವರ್ಕ್ ಮಾಡಿದ್ದೇ ಆಯಿತು ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಫ್ಲೈಟಲ್ಲಿ ನಾವು ನಿಮ್ಮನ್ನು ಗೋವಾ ಕರ್ಕೊಂಡು ಹೋಗ್ತೀವಿ. ಸಪೋಸ್ ನೀವು ವರ್ಕ್ ಮಾಡೋಕ್ಕಿಂತ ಮುಂಚೆ ನಾನು ಟ್ರಿಪ್ನ ಎಂಜಾಯ್ ಮಾಡ್ತೀನಿ ಅಂದರೆ ಸರ್ 6,000 ಕೊಟ್ಟಿದ್ದೀರಾ, ರಿಮೈನಿಂಗ್ ಸರ್ವಿಸ್ ಅಮೌಂಟು 4,999 ಪ್ಲಸ್ GST. ಇದನ್ನು ಕೊಟ್ಬಿಟ್ಟು ನೀವು 4 ದಿವಸ 4 ಡೇಸು 3 ನೈಟ್ಸು ಗೋವಾ ಟ್ರಿಪ್ನ ಎಂಜಾಯ್ ಮಾಡ್ಬೋದು ಸರ್. ಇವರೆಲ್ಲ ಕೊಡೋದೆಲ್ಲ 3 ಸ್ಟಾರ್ ಆ್ಯಂಡ್ ಅಬೋವ್ ಕ್ಯಾಟಗರಿಯಲ್ಲಿ ಸರ್ವಿಸ್ ಕೊಡೋದು. ಇದು ನಿಮಗೆ ಪ್ಯೂರ್ಲಿ ಲ್ಯಾಂಡ್ ಪ್ಯಾಕೇಜ್ ಆಗಿರುತ್ತೆ, ಗೋವಾ ಟು ಗೋವಾ ಇರುತ್ತೆ. ಸೊ ಅಲ್ಲಿ ಗೋವಾಯಿಂದ ನಿಮಗೆ 3 ಸ್ಟಾರ್ ಹೋಟೆಲಲ್ಲಿ 4 ಡೇಸ್ ಅಕೊಮಡೇಷನ್ನು, ಫುಡ್ಡು ವೆಜ್ಜು ನಾನ್ ವೆಜ್ಜು ಅನ್ಲಿಮಿಟೆಡು, ಸೈಟ್ ಸೀಯಿಂಗು ಸೌತ್ ಗೋವಾ ಇರ್ಬೋದು, ನಾರ್ತ್ ಗೋವಾ ಇರ್ಬೋದು, ಆ್ಯಂಡ್ ಕ್ರೂಸಲ್ಲಿ 1 ನೈಟು ನಿಮಗೆ ಲೈಕ್ ಡಿನ್ನರು ಎವ್ರಿಥಿಂಗ್ ಇರುತ್ತೆ ಸರ್. ಈ ಟ್ರಿಪ್ ನಾನು ಆಚೆ ಹೋಗ್ತೀನಿ ಅಂದರೆ ಮಿನಿಮಮ್ ಅಂದರೆ 20-25 ಸಾವಿರ ಮೇಲ್ ಇರುತ್ತೆ. ಅಂಥ ಟ್ರಿಪ್ನ ಕೇವಲ 10,999 ಕೊಡ್ತಾರೆ. ಇದನ್ನು ಫ್ರೀಯಾಗಿ ಮಾಡ್ಕೋಬೋದು. ಹೇಗೆ ಅಂತ ಹೇಳ್ತೀನಿ ಸರ್. ನೀವು ಥೈಲ್ಯಾಂಡ್ ಹೋಗ್ತೀನಿ ಅಂತ ಹೇಳಿದರೆ ಸರ್ 45,000 ಇದೆ, 6 ಪೇ ಮಾಡಿರ್ತೀರ, ರಿಮೈನಿಂಗ್ ನೀವು 39,000 ಕೊಟ್ಬಿಟ್ರೆ 5 ದಿವಸ 5 ಡೇಸು 4 ನೈಟ್ಸು ಬ್ಯಾಂಕಾಕ್ ಟ್ರಿಪ್ನ ಎಂಜಾಯ್ ಮಾಡ್ಬೋದು. ಇದು ಇನ್ಕ್ಲೂಡಿಂಗ್ ಫ್ಲೈಟ್ ಟಿಕೆಟ್ಸ್ ಇರುತ್ತೆ. ನಿಮಗೆ ಎಲ್ಲ 5 ಸ್ಟಾರ್ ಆ್ಯಂಡ್ ಅಬೋವ್ ಕ್ಯಾಟಗರೀಸಲ್ಲಿ ಸರ್ವಿಸ್ ಇರುತ್ತೆ. ಜೊತೆಗೆ ನಿಮಗೆ ಫುಡ್ಡು ವೆಜ್ಜು ನಾನ್ ವೆಜ್ ಅನ್ಲಿಮಿಟೆಡು, ಪಟಾಯ ಸೈಟ್ ಸೀಯಿಂಗು, ಅದನ್ನು ಕೋರಲ್ ಐಲ್ಯಾಂಡ್ ಇರ್ಬೋದು, ಇದು ಏನು ಬ್ಯಾಂಕಾಕ್ ಇರ್ಬೋದು, ಪ್ರತಿಯೊಂದು ನಿಮಗೆ ಕವರ್ ಮಾಡ್ತಾರೆ. ಸೊ ಇದು ನಾನು ಆಚೆ ಹೋಗ್ತೀನಿ ಅಂದರೆ ಮಿನಿಮಮ್ ಅಂದ್ರೂ ಒಂದು 50,000-60,000 ರೂಪಾಯಿ ಮೇಲಿರುತ್ತೆ. ಅಂಥ ಟ್ರಿಪ್ನ ಕೇವಲ ನಿಮಗೆ 39,000 ರೂಪಾಯಿ ಕೊಡ್ತಾರೆ. ಇದನ್ನು ಫ್ರೀಯಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳ್ತೀನಿ. ಸಪೋಸ್ ನೀವು ವರ್ಕ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಸರ್ ಕೊಟ್ಟಿರೋ 6,000 ರೂಪಾಯಿಗೆ ನಿಮಗೆ 7 ರೀತಿಯ ಇನ್ಕಮ್ ಕೊಡ್ತಾರೆ. ಸೊ ನೀವು ನೋಡ್ಬೋದು, ಇದರಲ್ಲಿ ಡೈಲಿ ಬೋನಸ್ ಇನ್ಕಮ್ ಇದೆ, ಸ್ಪಾನ್ಸರ್ ಇನ್ಕಮು, ಮ್ಯಾಚಿಂಗು, ಲೆವೆಲ್ಲು, ಕ್ಲಬ್ಬು, ರಾಯಲ್ಟಿ ಹಾಗೂ ಟೂರ್ಸ್ ಆ್ಯಂಡ್ ಅಚೀವ್ಮೆಂಟ್ ಅಂತ 7 ರೀತಿ ಇನ್ಕಮ್ ಇದೆ ಸರ್. 1 ಬೈ 1 ನೋಡೋದಾಯಿತು ಅಂದರೆ ಸರ್ ಮೊದಲನೇದಿದೆ ನಿಮಗೆ ಡೈಲಿ ಬೋನಸ್ ಇನ್ಕಮ್. ಇದು ಯಾವ ಥರ ಅಂದರೆ ನೀವು ಇವತ್ತು ಜಾಯ್ನ್ ಆಗಿದ್ದೀರಾ, ವರ್ಕನ್ನ ನೀವು ಯಾವಾಗಲಾದರೂ ಶುರು ಮಾಡಿ, ಬಟ್ ನಾಳೆಯಿಂದ ನಿಮ್ಮ ವ್ಯಾಲೆಟಿಗೆ ಪ್ರತಿದಿನ 400 ರೂಪಾಯಿ ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ ಕೊಡ್ತಾರೆ? 30 ದಿವಸ ಕೊಡ್ತಾರೆ. ಸೊ 400 × 30 ಅಂದರೆ ಎಷ್ಟಾಯಿತು? 12,000 ಆಯಿತು. ಇದು ನಿಮ್ಮ ವ್ಯಾಲೆಟಲ್ಲಿ ಇರುತ್ತೆ. ಇದನ್ನು ಬಿಡಿಸ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು? ಗೊತ್ತಿರೋ ವ್ಯಕ್ತಿಗೆ ನೀವು ರೆಫರ್ ಮಾಡಬೇಕು. ಅಂದರೆ ನಿಮ್ಮ ಸ್ನೇಹಿತರಿಗೆ ನೀವು ಹೇಳೋಂಗಿಲ್ಲ, 1 ಡೇ ಬಿಫೋರ್ ನೀವು ಇನ್ಫಾರ್ಮ್ ಮಾಡಿದ್ರೆ ನೀವು ಎಲ್ಲಿಗಾದರೂ ಕರೀರಿ ಸರ್, ನಾವು ನಿಮ್ಮ ಜಾಗಕ್ಕೆ ಬರ್ತೀವಿ, ನಿಮ್ಮ ಸ್ನೇಹಿತರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಥರ ನಿಮ್ಮ ಫ್ರೆಂಡ್ಸು ಏನಾದರೂ ಇಲ್ಲಿ ಜಾಯ್ನ್ ಆಗಿದ್ದೇ ಆಯಿತು ಅಂದರೆ ಒಬ್ಬ ವ್ಯಕ್ತಿ ಜಾಯ್ನ್ ಆದರೆ ಸರ್ ನಿಮಗೆ 3,000 ರೂಪಾಯಿ ಇನ್ಕಮ್ ಸಿಗುತ್ತೆ. ಹಾಗೆ ಮತ್ತೊಬ್ಬ ವ್ಯಕ್ತಿ ಸೇರಿದ್ರೆ ಮತ್ತೆ 3,000. ಈ ಥರ
ಕೇವಲ 4 ನಿಮ್ಮ ಫ್ರೆಂಡ್ಸ್ನ ಸೇರಿಸಿದ್ರೆ ಸಾಕು, ಇಲ್ಲಿ ಬಂದಿರುವಂತಹ 12,000 ತಗೊಳ್ಬೋದು ಸರ್. ಇದು ಒಂದು ರೀತಿ ಇನ್ಕಮ್ ಆಯಿತು. ಮತ್ತೊಂದು ಇನ್ಕಮ್ ಇದೆ ಸ್ಪಾನ್ಸರ್ ಇನ್ಕಮ್ ಅಂತ. ಇದು ಹೆಂಗೆ ಅಂದರೆ ಅಲ್ಲಿ 3,000 ಕೊಡ್ತಾರಲ್ವಾ, ಇದ್ರ ಜೊತೆಗೆ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗೂ ನಿಮಗೆ ಅಡಿಷ್ನಲ್ ಆಗಿ ಸ್ಪಾನ್ಸರ್ ಇನ್ಕಮ್ ಅಂತ ಹೇಳಿ ಎಕ್ಸ್ಟ್ರಾ 200 ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವು 4 ಜನ ಸೇರಿಸೋದಕ್ಕೆ 12,000 ಒಂದು ಇನ್ಕಮ್ ಆಯಿತು, ಜೊತೆಗೆ 200 × 4 ಐಡಿ ಅಂದರೆ 800 ರೂಪಾಯಿ ಅಡಿಷ್ನಲ್ ಆಯಿತು. ಅಲ್ಲಿಗೆ 12,800 ರೂಪಾಯಿ ಆಯಿತು. ಮತ್ತೊಂದು ಇನ್ಕಮ್ ಇದೆ ಮ್ಯಾಚಿಂಗ್ ಇನ್ಕಮ್ ಅಂತ ಹೇಳಿ. ಇದು ಹೇಗೆ ಅಂದರೆ ನಮಗೆ ಹೇಗೆ 2 ಹ್ಯಾಂಡ್ಸ್ ಇದೆಯೋ ಇದೇ ಥರ ನಿಮಗೆ ಲೆಫ್ಟು ರೈಟು ಈಗ ಟೀಮ್ ಇರುತ್ತೆ. ಬಂದಂಥ ವ್ಯಕ್ತಿನ ಲೆಫ್ಟ್ ಒಬ್ಬರು ರೈಟ್ ಒಬ್ಬರು ಕೊಡ್ತಾ ಹೋಗ್ತೀವಿ. ಲೆಫ್ಟು ರೈಟು ಒಂದು ಜೊತೆ ಅಂತಾಗಿ ಅಗೇನ್ 500 ರೂಪಾಯಿ ಎಕ್ಸ್ಟ್ರಾ. 4 ಜನ ಏನು ಮಾಡಿದ್ವಿ, ಲೆಫ್ಟ್ ಇಬ್ಬರು ರೈಟ್ ಇಬ್ಬರನ್ನ ಕೊಟ್ಟವಲ್ಲ, 2 ಪೇರ್ ಅಂತ ಆಗಿ 1,000 ರೂಪಾಯಿ ಎಕ್ಸ್ಟ್ರಾ. ಸೊ ಅಲ್ಲಿಗೆ ನಿಮ್ಮ ಫ್ರೀ ಟೈಮಲ್ಲಿ 4 ವ್ಯಕ್ತಿನ ರೆಫರ್ ಮಾಡಿದ್ದಕ್ಕೆ 12,000 ಒಂದು ಇನ್ಕಮು, 800 ರೂಪಾಯಿ ಒಂದು ಇನ್ಕಮು, 1,000 ರೂಪಾಯಿ ಒಂದು ಇನ್ಕಮು, ಟೋಟಲಿ 13,800 ರೂಪಾಯಿ ಆಯಿತು. ಸರಿ, 200 ರೂಪಾಯಿ ಕಮ್ಮಿ 14,000. ಸರ್ ಇದು ಎಲ್ಲ ಕಂಪ್ನಿಲೂ ಕೊಡ್ತಾರೆ, ವಿಶೇಷ ಏನಿಲ್ಲ. ಸೊ ನಮ್ಮ ಕಂಪ್ನಿಲಿ ಮತ್ತೊಂದು ಇನ್ಕಮ್ ಇದೆ. ಇವತ್ತು ನಾನು ಅಂಥ ಜಾಬ್ನ ರಿಸೈನ್ ಮಾಡಿ ನಿಲ್ಲೋದಕ್ಕೆ ಕಾರಣ ಈ ಕಂಪನಿಲಿ ಇದೊಂದೇ ಒಂದು ಇನ್ಕಮ್.